ಆಮೇಲೆ ನಿಮ್ಮ ಒಂದು ಸುರಾಕ್ಷಿ ಅಂತ ಹೇಳಿ ಒಂದು ಫ್ಯಾನ್ ಪೇಜಸ್ ಎಲ್ಲ ಆಗ್ಬಿಟ್ಟಿದೆ ತುಂಬಾ. ಎಲ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸೂರಜ್ಗೆ ರಾಶಿಕ್ ಅವ್ರ ಹೀರೋಯಿನ್ ಇದ್ರೆ ಚೆನ್ನಾಗಿರ್ತಾ ಇತ್ತು ಈ ಸೀರಿಯಲ್ಗೆ ಅಂತ ತುಂಬಾ ಜನ ಫ್ಯಾನ್ಸ್ ಒಂದು ಆಸೆ. ನಿಮಗೆ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ಪ್ರಾಜೆಕ್ಟ್ ಸಿಕ್ಕಿದ್ರೆ ಸೂರಜ್ ಅವ್ರ ಜೊತೆಗೆ ಮಾಡ್ತೀರಾ ಹೇಗೆ? ಐ ಮೀನ್ ನಾನು ಡೆಫಿನೆಟ್ಲಿ ಮಾಡ್ತೀನಿ, ಬಟ್ ಸೀರಿಯಲ್ ಗೊತ್ತಿಲ್ಲ ನನಗೆ, ಸೀರಿಯಲ್ ಹೇಗೆ ಅನ್ಕೊಂಡು ಗೊತ್ತಿಲ್ಲ. ಯಾರು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಇವಾಗ ಸೂರಜ್ ಬಿಗ್ ಬಾಸ್ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ, ಸೀರಿಯಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಹುಶಃ ಮುಂದೆ ಸಿನಿಮಾನು ಡೆಫಿನೆಟ್ಲಿ ಮಾಡ್ತೀವಿ. ಅಲ್ಲ, ಖುಷಿಯಲ್ಲಿ ಗೊತ್ತಾಗ್ತಾ ಇದೆ ಹೇಳ್ತಾ ಇರೋದು. ಓಕೆ, ಇನ್ನ ನೀವು ಮನೆಯ ಫಸ್ಟ್ ಏನೋ ಕ್ಯಾಪ್ಟನ್ ಆಗ್ತೀರಿ, ಫಿಮೇಲ್ ಕ್ಯಾಪ್ಟನ್. ಅದು ಪಾಪ ಅಶ್ವಿನಿ ಅವ್ರಿಗೆ ಬಾರಿ ಆಸೆ ಇರುತ್ತೆ ಫಸ್ಟ್ ಕ್ಯಾಪ್ಟನ್ ಆಗ್ಬೇಕು ಅಂತ, ಬಟ್ ನೀವ್ ಆಗ್ತೀರಿ. ಅಲ್ಲಿ ಒಂದ್ ದೊಡ್ಡ ಮಿಸ್ಟೇಕ್ ಆಗ್ಬಿಡತ್ತೆ, ಉಸ್ತುವಾರಿ ಸ್ವಲ್ಪ ಅಂದ್ರೆ ನಿಮಗೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಮನೆಯವರೆಲ್ಲ ಸೇರಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ. ಆ ಉಸ್ತುವಾರಿ ಸರಿ ಆಗ್ದಲೇ ಇರೋದು ನಿಮಗೆ ಅದ್ರ ಬಗ್ಗೆ ತುಂಬಾ ಏನಾದ್ರು ರಿಗ್ರೆಟ್ಸ್ ಇದೆಯಾ ಅಂತ? ರಿಗ್ರೆಟ್ಸ್ ತುಂಬಾ ಇದೆ. ಹೇಗಾಗುತ್ತೆ ಅಂದ್ರೆ ಆ ಸಿಚುಯೇಷನ್ ಹ್ಯಾಂಡಲ್ ಮಾಡಕ್ ನನ್ಗೆ ತುಂಬಾ ಕಷ್ಟ ಆಯ್ತು. ಫಸ್ಟ್ ಟಾಸ್ಕ್ ಅಂತ ನೀವ್ ನೋಡಿದ್ರೆ ಅಶ್ವಿನಿ ಮ್ಯಾಮ್ ಕೈ ಕಾಲ್ ಎಲ್ಲಾ ಚೈತ್ರ ಅವರು ಪರ್ಚಿ, ಇವತ್ತಿಗೂ ಅದು ಹೀಲ್ ಆಗಿಲ್ಲ, ಅಷ್ಟು ದೊಡ್ಡ ಮಾರ್ಕ್ ಆಗಿದೆ. ಅದು ನಾನು ಹೇಗೆ ಹ್ಯಾಂಡಲ್ ಮಾಡ್ಲಿ ಆ ಟೈಮ್ ಅಲ್ಲಿ. ಬಟ್ ಹ್ಯಾಂಡಲ್ ನನಗೆ ಆ ಒಂದು ಟಾಸ್ಕ್ ಬಗ್ಗೆ ನನ್ಗೇನು ರಿಗ್ರೆಟ್ಸ್ ಅನ್ನೋದೇನು ಇಲ್ಲ, ಬಿಕಾಸ್ ನನ್ಗೆ ಆಸ್ ಅ ಉಸ್ತುವಾರಿ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಬಿಟ್ಟಿದ್ದವ್ರು ಇನ್ನೂ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಎಷ್ಟೊಂದ್ಸಲಿ ಹೇಳ್ತೀನಿ, ನೀವು ಅವ್ರು ಬಿಟ್ಟಿಲ್ಲ ಅಂತ, ಶರ್ಟ್ ಏನೋ ಬಟ್ಟೆನೋ ಹೇಳ್ದಿದ್ರು, ಬಟ್ಟೆ ಬಿಟ್ಟಿಲ್ಲ, ನಾನು ಅಂಡಸ್ಕ್ ತೆಗಿತೀನಿ ಅಂತ ಹೇಳ್ತಾನೆ ಇದೀನಿ. ಒಂದೆರಡು ಸಲ ಹೇಳಿಲ್ಲ, ತುಂಬಾ ಸಲ ಹೇಳಿದೆ. ಹೇಳಾದ್ಮೇಲೆ ನಾನು ಡೆಸ್ಕ್ ತೆಗಿಯೋದು. ಬಟ್ ಎಲ್ಲಾರ ಕಣಿಗೂ ಅದು ಬೇರೆ ತರ ಕಾಣಿಸ್ತು. ಬಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ ಕೂಡ. ಬಟ್ ಅದ್ರ ಬಗ್ಗೆ ನನ್ಗೇನು ರಿಗ್ರೆಟ್ಸ್ ಅನ್ನೋದೇನಿಲ್ಲ. ಬಟ್ ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ ಎಸ್, ಸ್ವಲ್ಪ ಕನ್ಫ್ಯೂಸ್ ಆದೆ. ಮನೆಯವರು ಜಾಸ್ತಿ ಕನ್ಫ್ಯೂಸ್ ಮಾಡಿದ್ರು, ಈ ಕಡೆ ಹ್ಯಾಂಡಲ್ ಮಾಡ್ಲಾ, ಈ ಕಡೆ ನೋಡ್ಕೊಂಡ್ಲಾ, ಎರಡ್ ಟೀಮ್ ನಾನು ಹೇಗೆ ಹ್ಯಾಂಡಲ್ ಮಾಡ್ಲಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಇಲ್ಲೇನೋ ನೋಡ್ತಿದಾಗ ಇಲ್ಲೇನೋ ಮಿಸ್ಟೇಕ್ ಮಾಡ್ತಾ ಇದ್ರು, ಕಂಟೆಸ್ಟೆಂಟ್ಸ್ ಕೂಡ ಹಾಗೆ ಮಾಡಿದ್ರು ಅಲ್ಲಿ. ಸೊ ಅಲ್ಲಿ ಸ್ವಲ್ಪ ಎಡವ್ದೆ. ಅದ್ ಬಿಟ್ರೆ ಇನ್ ಕೊಟ್ಟಿದ್ 3 ಟಾಸ್ಕ್ ಕೂಡ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡಿದೀನಿ. ಅದ್ 1 ಟಾಸ್ಕ್ ಮೇಲೆ ಐ ರಿಗ್ರೆಟ್.